ಹಾಯ್ ಹಲೋ ಫ್ರೆಂಡ್ಸ್. ಇವಾಗ ಮಾವಿನಕಾಯಿ ಶಿಕರಣೆ ಮಾಡೋದು ನೋಡೋಣ ಬರ್ರಿ. ಮಾವಿನಕಾಯಿ ಶಿಕರಣೆ ಮಾಡ್ಲಿಕ್ಕೆ ನಾನು 5 ಮಾವಿನಕಾಯಿ ತೊಗೊಂಡಿನಿ. ಚಲೋ ಅಂತವ ಕ್ಲೀನಾಗಿ ತೊಳ್ಕೊಬೇಕು, ಯಾಕಂದ್ರೆ ಕೆಮಿಕಲ್ ಹಾಕಿರ್ತಾರೆ. ಸ್ವಚ್ಛ ನೀರೊಳಗೆ ತೊಳ್ಕೊಬೇಕು. ಇವತ್ತು ತುಂಬ ತಗೊಲಿಕತ್ತೀನಿ, ಯಾಕಂದ್ರೆ ಕಟ್ ಮಾಡೋ ಉದ್ದೇಶಕ್ಕೆ ಏನಂದ್ರೆ ಒಳಗೆ ಕೊಳೆತದ್ದು ಹುಳ ಅದು ಇರ್ತಾವೆ. ಅದಕ್ಕೋಸ್ಕರ ಕಟ್ ಮಾಡಿ ನೋಡಿ ತಗೋಬೇಕಂಥೇಳಿ ಕಟ್ ಮಾಡ್ಕೊಲಿಕತ್ತೀನಿ. ಯಾಕಂದ್ರೆ ಹಂಗೆ ಹಿಚ್ಕಿದ್ರೆ ಎಲ್ಲ ಕೆಡೋ ಚಾನ್ಸ್ ಇರ್ತೈತಿ. ಮೊದಲು ಕಟ್ ಮಾಡಿ ಇಟ್ಕೊಂಡು ಹಿಂಗೆ ಸ್ಪೂನ್ಲೆ ತಗೋಬೇಕು. ಇದೆಲ್ಲ ಪಲ್ಪ್ ಹೊಂಡ್ತತ್ರಿ, ಅದು ಚಮಚಲ್ಲೇ ತಗೊಂಡ್ರೆ ಅದ್ರಾಗ ಏನೂ ಉಳಿಯಂಗಿಲ್ಲ. ಯಾವಾಗೂ ಮಾವಿನಕಾಯಿ ಕಟ್ ಮಾಡಬೇಕು. ನೋಡ್ರಿ, ಪಲ್ಪ್ ಏನು ಉಳಿಯಂಗಿಲ್ಲ, ಅದ್ರಾಗ ಎಲ್ಲ ನೀಟಂಗೆ ಬರ್ತೈತಿ. ಅದು ಗೊಬ್ಬದು ಎಲ್ಲ ತಗೊಲಿಕತ್ತೀನಿ. ಅದು ಗೊಬ್ಬು ಜರ ಹೆಚ್ಚಿಗೆ ತಗೋಬೇಕು. ಸ್ವಲ್ಪ ನೀರು ಹಾಕಿ ಚಾಕುಲೆ ತಗೊಲಿಕತ್ತೀನಿ. ಒಂದು ಸ್ವಲ್ಪ ಹೆಚ್ಚಿಗೆ ತಗೋಬೇಕು. ನೋಡ್ರಿ, ಅದು ಒಂದು ಅಂಚಿಂದ ಗ್ಲಾಸ್ ತೊಗೊಂಡು ಜಜ್ಕೊಲಿಕತ್ತೀನಿ. ಯಾಕಂದ್ರೆ ಮಿಕ್ಸಿ ಒಳಗೆ ರುಬ್ಬಿದ್ರೆ ಅದು ಭಾಳ ಹದ ಆಗ್ತದೆ. ಇದನ್ನು ಸ್ವಲ್ಪ ಬಾಯಾಗಿ ಸಿಗ್ಬೇಕಂತೇಳಿ ಹತ್ರಲ್ಲೇ ಜಜ್ಕೊಲಿಕತ್ತೀನಿ. ಯಾಕಂದ್ರೆ ಮಾವಿನಕಾಯಿ ಟೇಸ್ಟಿ ಸ್ವಲ್ಪ ಬರಬೇಕು ಬಾಯಿ ಒಳಗೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದು ಹೆಚ್ಕೊಲಿಕತ್ತೀನಿ, ಕಿಸ್ಕೊಲಿಕತ್ತೀನಿ. ನೀವು ನೀರು ಬೇಕಾದ್ರೆ ಹಾಕ್ಕೋಬೋದು, ಹಾಲು ಬೇಕಾದ್ರೂ ಹಾಕ್ಕೋಬೋದು. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಗೊಬ್ಬ ಅದು ತಗಟಿ ಎಲ್ಲ ಮತ್ತು ಕಿವುಚ್ಕೊಂಡು ತಗೊಲಿಕತ್ತೀನಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೇನಿ ನಾನು. ನೀವು ಹಾಲು ಬೇಕಾದ್ರೂ ಹಾಕ್ಕೋಬೋದು, ಹೆಚ್ಚು ನೀರು ಬೇಕಾದ್ರೂ ಹಾಕ್ಕೋಬೋದು. ಇಷ್ಟು ಹಾಕ್ಕೊಳ್ಳಿಲ್ಲ ಅಂದರೂ ನಡಿತೈತಿ. ಅದ್ರ ಕಿವುಚಲಿಕ್ಕೆ ಒಂದು ಸ್ವಲ್ಪ ಬೇಕಾಗ್ತದೆ. ನೋಡ್ರೆಲ್ಲ ನೀಟಾಗಿ ಬರ್ತದೆ. ನೋಡ್ರಿ, ಎಲ್ಲ ಸ್ವಚ್ಛಾಗಿ ಬಂದೈತಿ, ಏನೂ ಉಳಿದಿಲ್ಲ ಅದ್ರಾಗ. ಮತ್ತೊಮ್ಮೆಲ್ಲ ತಿರುವಾಡ್ಲಿಕತ್ತೀನಿ. ಇದ್ರಾಗ ಬೆಲ್ಲ ಹಾಕ್ಕೊಲಿಕತ್ತೀನಿ ನಾನು, ಒಂದು ಅರ್ಧ ಕಪ್. ನೀವು ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಸಕ್ಕರೆ ಕೂಡ ಹಾಕ್ಕೋಬೋದು. ನಾನು ಬೆಲ್ಲ ಹಾಕ್ಕೊಂಡೀನಿ, ಹೆಲ್ತಿಗೆ ಚಲೋ ಅಂತೇಳಿ ಬೆಲ್ಲ ಹಾಕ್ಕೊಂಡೀನಿ. ಸ್ವಲ್ಪ ಹೌದಲ್ಲೋ ಒಂದು ಚಿಟಿಗೆ ಉಪ್ಪು, ಅಂದ್ರೆ ಸಿಹಿ ಜರ ಉಪ್ಪು ಹಾಕಿದ್ರೇ ಚಲೋ. ಒಂದು 4-5 ಏಲಕ್ಕಿ ಹಾಕ್ಕೊಲಿಕತ್ತೀನಿ. ಶುಂಠಿನೂ ಹಾಕ್ಕೋಬೋದು. ನಾನು ಏಲಕ್ಕಿ ಹಾಕ್ಕೊಂಡೇನಿ. ಒಂದು 5 ಸಣ್ಣಗೆ ಜಜ್ಕೊಂಡ್ರೆ. ಸಿಪ್ಪೆ ಹಾಕ್ಕೋಬಾರ್ದು ಇದ್ರಾಗ, ಯಾಕಂದ್ರೆ ಬಾಯಾಗ ಸಿಗ್ತೈತಿ. ನೋಡ್ರಿ ಎಷ್ಟು ಚಲೋ ಬಂತು.
ಮಿಕ್ಸಿ ಒಳಗೆ ನಾವೇನು ರುಬ್ಕೊಳ್ಳಂಗಿಲ್ಲ. ಇದು ಹೋಳಿಗೆ ಜೋಡಿ ಚಪಾತಿ ಜೋಡಿ ಭಾಳ ಚಲೋ ಆಗ್ತದೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್.